ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅನ್ನುವಂಥದ್ದು ಯಾವಾಗ ಬರುತ್ತೆ, ಜೊತೆಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಿದೆಯಾ ಇಲ್ವಾ ಅಂತ ಹೇಳಿ, ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಓಕೆನಾ? ಅಂಡ್ ಅದಕ್ಕಿಂತ ಮುಂಚೆ ನೋಡಿ, ಈ ವರ್ಷ ಯಾರೆಲ್ಲ ಸೆಕೆಂಡ್ PUC ಸ್ಟಡಿ ಮಾಡ್ತಿದ್ದೀರಾ, ನೆಕ್ಸ್ಟ್ ಸೆಕೆಂಡ್ PUC ಆದ್ಮೇಲೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಯಾರೆಲ್ಲ ಪ್ಲಾನ್ ಮಾಡ್ಕೋತಿದ್ದೀರಾ, ಸೊ ನಿಮಗೆ ಬಂದ್ಬಿಟ್ಟು ಇವತ್ತಿನ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆದ್ರೆ ಆಗಿರುತ್ತೆ. ಸೊ ಯಾಕೆ ಅಂತ ಅಂದ್ರೆ, ನೆಕ್ಸ್ಟ್ ನೀವು ಇಂಜಿನಿಯರಿಂಗ್ ಕೆರಿಯರ್ ಅನ್ನ ಯಾವ ರೀತಿ ಪ್ಲಾನ್ ಮಾಡಬೇಕು, ಯಾವ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನೋಡಿ, ಈಗ ನೀವು ಸೆಕೆಂಡ್ PUC ಸ್ಟಡಿ ಮಾಡ್ತಿದ್ದೀರಾ, ನೆಕ್ಸ್ಟ್ ಎಕ್ಸಾಮ್ ಬರೀತೀರಾ, ಎಕ್ಸಾಮ್ ಬರ್ದಿದ್ದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇಂಜಿನಿಯರಿಂಗ್ ಆದ್ರೆ ಸ್ಟಡಿ ಮಾಡಬೇಕು ಅಂತ ಅನ್ಕೋತಿರ್ತೀರಾ, ಓಕೆನಾ? ಸೊ ನಿಮ್ಗೆಲ್ಲಾನು ಒಂದು ಎಕ್ಸಾಮ್ ಬಗ್ಗೆ ಆದ್ರೆ ತಿಳಿಸ್ಕೊಡ್ತೀನಿ. ಈ ಒಂದು ಎಕ್ಸಾಮ್ ಅನ್ನ ಯಾರನ್ನು ಸಹ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದು ಬಂದ್ಬಿಟ್ಟು ಲಾಸ್ಟ್ ಡೇಟ್ ಯಾವಾಗ ಅಂತ ಅಂದ್ರೆ 15th ಫೆಬ್ರವರಿ ಈ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಅಂಡ್ ಈಗಾಗ್ಲೇ ರಿಜಿಸ್ಟ್ರೇಷನ್ಸ್ ಆದ್ರೆ ಸ್ಟಾರ್ಟ್ ಆಗಿದೆ. ಸೊ ಇದೆಲ್ಲದನ್ನು ಲಿಂಕ್ ಬಂದ್ಬಿಟ್ಟು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂಡ್ ಹಾಗೆ ಸಹ ಟಾಪ್ ಕಮೆಂಟ್ ಬಾಕ್ಸ್ ಅಲ್ಲಿ ಆದ್ರೆ ಪ್ರೊವೈಡ್ ಮಾಡಿರ್ತೀನಿ. ಏನಿದು ಅಂತ ಅಂದ್ರೆ, ಇದು ಬಂದ್ಬಿಟ್ಟು 4 years ಪ್ರಾಕ್ಟಿಕಲ್ ಲರ್ನಿಂಗ್ ಪ್ರೋಗ್ರಾಮ್. ಇಲ್ಲಿ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಒಂದು ವರ್ಕಿಂಗ್ ಆನ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್, ಫಸ್ಟ್ ಇಯರ್ ಇಂದಾನೆ ಇಲ್ಲಿ ಸ್ಟೂಡೆಂಟ್ಸ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಾರೆ. ಅಂಡ್ ಈ ಒಂದು ಕರಿಕ್ಯುಲಮ್ ನ ಡಿಸೈನ್ ಮಾಡಿರೋದು ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ ಆದ್ರೆ ಇದನ್ನ ಡಿಸೈನ್ ಮಾಡಿದ್ದಾರೆ. ನಾನ್ ಮಾತನಾಡ್ತಿರುವಂತದ್ದು NIAT. ಇಲ್ಲಿ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಫಸ್ಟ್ ಅಂಡ್ ಸೆಕೆಂಡ್ ಇಯರ್ ಅಲ್ಲೇನೆ ಇಂಟರ್ನ್ಶಿಪ್ಸ್ ಅನ್ನ ಆದ್ರೆ ರಿಸೀವ್ ಮಾಡ್ಕೋತಾರೆ. ಅಂಡ್ ಜೊತೆಗೇನು ಅಂತ ಅಂದ್ರೆ, ಡೇ 1 ಇಂದಾನೆ ಸ್ಟೂಡೆಂಟ್ಸ್ AI ಸಿಸ್ಟಮ್ಸ್ ಮೇಲೆ ಅಂಡ್ ಸೆಲ್ಫ್ ಡ್ರೈವಿಂಗ್ ಟೆಕ್ನಾಲಜೀಸ್ ಮೇಲೆ ಆದ್ರೆ ವರ್ಕ್ ಮಾಡ್ತಿರ್ತಾರೆ, ಓಕೆನಾ? ಈ NIAT ಬಗ್ಗೆ ಪ್ರತಿಯೊಬ್ಬರನ್ನು ಸಹ ಒಂದ್ಸಲಿ ತಿಳ್ಕೊಳ್ಳಿ. ಈ ಒಂದು ಎಕ್ಸಾಮ್ಗೆ ಮಿಸ್ ಮಾಡದೆ ಪ್ರತಿಯೊಬ್ಬರನ್ನು ಸಹ ಅಟೆಂಡ್ ಆದ್ರೆ ಹಾಗೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಇಲ್ಲಿ ಸೀಟ್ಸ್ ಬಂದ್ಬಿಟ್ಟು ತುಂಬಾ ಲಿಮಿಟೆಡ್ ಆದ್ರೆ ಇರುತ್ತೆ, ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ನಿಮ್ಮ ಎಲ್ಲಾ ಒಂದು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರೆಲ್ಲ ಇಂಜಿನಿಯರಿಂಗ್ ಸ್ಟಡಿ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ಅವರ ಒಂದು ಫ್ಯೂಚರ್ಗೆ ಆದ್ರೆ ಇದಾದ್ರೆ ಹೆಲ್ಪ್ ಆಗುತ್ತೆ, ಓಕೆನಾ? ಸೊ ಲಿಂಕ್ ಅನ್ನ ಬಂದ್ಬಿಟ್ಟು ನಾನು ನಿಮ್ಗೆ ಕಮೆಂಟ್ ಬಾಕ್ಸ್ ಅಂಡ್ ಹಾಗೇನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಈಗ ಬ್ಯಾಕ್ ಟು ಸ್ಕಾಲರ್ಶಿಪ್ ಅಪ್ಡೇಟ್ ಕಡೆಗೆ ಬರೋದಾದ್ರೆ, ಸೊ 25-26 ಅಕಾಡೆಮಿಕ್ ಇಯರ್ಗೆ ಈ ವರ್ಷ ಯಾರೆಲ್ಲ ಸೆಕೆಂಡ್ PUC ಸ್ಟಡಿ ಮಾಡ್ತಿದ್ದೀರಾ, ನೀವೆಲ್ಲರೂ ಈಗಾಗ್ಲೇನೆ ಸಹ ಅಪ್ಲಿಕೇಶನ್ಸ್ ಅನ್ನ ಹಾಕಿದ್ದೀರಾ. ನೀವು ಯಾವುದೇ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಆಗಲಿ, ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಲಿ, ಅಥವಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಲಿ, ಅಥವಾ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಲಿ, ಸೊ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಈಗಾಗ್ಲೇನೆ ಸಹ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರುವಂತದ್ದು. ಅಂಡ್ ಲಾಸ್ಟ್ ಡೇಟ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ನೋಡಿ, ಲಾಸ್ಟ್ ಡೇಟ್ ಬಂದ್ಬಿಟ್ಟು ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ಈಗಾಗ್ಲೇನೆ ಕ್ಲೋಸ್ ಆಗಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ PUC ಮತ್ತು ಸಾಮಾನ್ಯ ಪದವಿಯ ಕೋರ್ಸ್ ಅನ್ನು ಹೊರತುಪಡಿಸಿ, ಅಂದ್ರೆ PUC ಕೋರ್ಸ್ ಅವರು, ಜನರಲ್ ಡಿಗ್ರಿ ಕೋರ್ಸ್ ಅವರು ಬಿಟ್ಟು ಉಳಿದಿರುವಂತಹ ಎಲ್ಲಾ ಕೋರ್ಸ್ ಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಫೆಬ್ರವರಿ 15ನೇ ತಾರೀಕುವರೆಗೂ. ಬಟ್ ಈ ವರ್ಷ ಯಾರೆಲ್ಲ ಸೆಕೆಂಡ್ PUC ಸ್ಟಡಿ ಮಾಡ್ತಿದ್ದೀರಾ, ನಿಮ್ಮ ಒಂದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಈಗಾಗ್ಲೇನೆ ಕ್ಲೋಸ್ ಆಗಿದೆ. ಅಂಡ್ ಆಲ್ಮೋಸ್ಟ್ ಎಲ್ಲ ಒಂದು ಸ್ಟೂಡೆಂಟ್ಸ್ ನೀವು ಸ್ಕಾಲರ್ಶಿಪ್ಸ್ ಗಾದ್ರೆ ಅಪ್ಲೈ ಮಾಡಿದೀರಾ, ಓಕೆನಾ? ನೋಡಿ, ಇನ್ನೊಂದೇನು ಅಂತ ಅಂದ್ರೆ, ಈಗ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಲ್ಲಿ ಬಂದಿರುವಂತಹ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ, ಈಗಾಗ್ಲೇನೆ ನಿಮ್ಮ ಒಂದು ಅಪ್ಲಿಕೇಶನ್ ವೆರಿಫಿಕೇಶನ್ಸ್ ಸ್ಟಾರ್ಟ್ ಆಗಿದೆ. ಅಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಅಮೌಂಟ್ ಆದ್ರೆ ಕ್ರೆಡಿಟ್ ಆಗ್ತಿದೆ, ಓಕೆನಾ? ಇಲ್ಲಿ ನಿಮಗೆ ಬಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಇದೆ, ಅಲ್ಲಿ 25-26 ಅಂತ ಇರುತ್ತಲ್ವಾ, ನೀವು ಇಲ್ಲಿ ಬಂದ್ಬಿಟ್ಟು ಕ್ಲಿಕ್ ಮಾಡಿ, ಓಕೆನಾ? ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಏನ್ ಮಾಡ್ತೀರಾ ಅಂತ ಅಂದ್ರೆ, ನಿಮ್ಮ ಒಂದು ಯೂಸರ್ ID ಪಾಸ್ವರ್ಡ್ ಅನ್ನ ಕೊಟ್ಟು ಲಾಗಿನ್ ಹಾಕ್ತೀರಾ. ಲಾಗಿನ್ ಆಗಿದ್ದ ಆದ್ಮೇಲೆ ಅಲ್ಲಿ ನಿಮ್ಗೆ ಬಂದ್ಬಿಟ್ಟು ಚೆಕ್ ಸ್ಟೇಟಸ್ ಅಂತ ಬರುತ್ತೆ. ಅಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಲ್ಲಿ 25-26 ಸೆಲೆಕ್ಟ್ ಮಾಡಿದೀರಾ ಅಂತ ಅಂದ್ರೆ ಅಲ್ಲಿ ಬಂದ್ಬಿಟ್ಟು ನಿಮಗೆ ಕ್ಲಿಯರ್ ಆಗಿ ಆದ್ರೆ ತೋರಿಸುತ್ತೆ, ಓಕೆನಾ? ಏನ್ ಕ್ಲಿಯರ್ ಆಗಿ ತೋರಿಸುತ್ತೆ, ಈಗ ನೀವು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆಯಾ ಇಲ್ವಾ, ಇಲ್ಲ ಅಂತ ಅಂದ್ರೆ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗ್ತಿದ್ಯಾ ಏನು ಅಂತ ಹೇಳ್ಬಿಟ್ಟು. ಸೊ ಈ ವರ್ಷದ ಸ್ಕಾಲರ್ಶಿಪ್ ನಿಮ್ಗೆ ಇನ್ನೂ ಬಂದಿಲ್ಲ ಅಂತ ಅಂದ್ರೆ ನೀವ್ ಯಾರು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಅತಿ ಶೀಘ್ರದಲ್ಲೇ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಅನ್ನು ಆದ್ರೆ ಕ್ರೆಡಿಟ್ ಮಾಡ್ತಾರೆ, ಓಕೆನಾ? ಅದು ಎಷ್ಟು ಬರುತ್ತೆ ಅಂತ ಅಂದ್ರೆ ಅಲ್ಲೇ ಸ್ಟೇಟಸ್ ಅಲ್ಲಿ ತೋರಿಸುತ್ತೆ. ಅದು ಬಂದ್ಬಿಟ್ಟು ಡಿಪೆಂಡ್ಸ್ ಆನ್ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಯಾವುದು ಅಂತ ಅಲ್ಲಿ ವೇರಿಯೇಷನ್ ಆದ್ರೆ ಆಗುವಂತದ್ದು, ಹಾಗಾಗಿ ನೀವು ನೋಡ್ಕೋಬೇಕು. ಬಟ್ ನೀವು ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಏನ್ ತಿಳ್ಕೋಬೇಕು ಅಂತ ಅಂದ್ರೆ, ಇಲ್ಲಿ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಪ್ಡೇಟ್ ಅಲ್ಲಿ ನೀವೇನ್ ತಿಳ್ಕೋಬೇಕು ಅಂತ ಅಂದ್ರೆ, ಲಾಸ್ಟ್ ಡೇಟು ಈಗಾಗ್ಲೇನೆ ಕ್ಲೋಸ್ ಆಗ್ಬಿಟ್ಟಿದೆ. ಆಲ್ರೆಡಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ಇಂತಹ ಸ್ಟೂಡೆಂಟ್ಸ್ ನೀವು ಯಾವುದೇ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಆಗ್ಲಿ, ನಿಮ್ಮ ಒಂದು ಅಪ್ಲಿಕೇಶನ್
ವೆರಿಫಿಕೇಶನ್ಸ್ ಸಹ ಈಗಾಗಲೇ ಸ್ಟಾರ್ಟ್ ಆಗಿರುವಂತದ್ದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಅಮೌಂಟ್ ಕ್ರೆಡಿಟ್ ಆಗ್ತಿದೆ. ನಿಮಗೇನಾದ್ರೂ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತ ಅಂದ್ರೆ ನಿಮ್ಗೂ ಅತಿ ಶೀಘ್ರದಲ್ಲೇ ಜಮಾ ಆಗುತ್ತೆ. ಇದು ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತಾನು ಸಹ ತಿಳಿಸ್ಕೊಡ್ತೀನಿ ನೋಡಿ. ಇದು ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ SSP ಗೆ ಏನಾದ್ರೂ ಅಮೌಂಟ್ ಅನ್ನ ರಿಲೀಸ್ ಮಾಡಿದ್ರೆ ಅವಾಗ ಬ್ಯಾಚ್ ವೈಸ್ ನಿಮಗೆ ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ. ಬಟ್ ನೀವು ಅಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಯಾರಿಗೆಲ್ಲ ಅಲ್ಲಿ ಪುಷ್ ಟು DBT ಅಂತ ಇರುತ್ತೋ, ಅಪ್ರೂವ್ಡ್ ಬೈ DDO ಅಂತ ಇರುತ್ತೋ, ನಿಮಗೆ ಬಂದ್ಬಿಟ್ಟು ಅಮೌಂಟ್ ಅತಿ ಶೀಘ್ರದಲ್ಲೇ ಬರುತ್ತೆ. ಅಂಡ್ ಈಗಾಗಲೇ ಕೆಲವೊಬ್ಬರಿಗೆ ಹಣ ಆದ್ರೆ ಕ್ರೆಡಿಟ್ ಆಗಿರುವಂತದ್ದು. ಓಕೆನಾ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ರು ನೀವು ಸೆಕೆಂಡ್ PUC ಸ್ಟೂಡೆಂಟ್ಸ್ ನಿಮಗೆ ಸ್ಕಾಲರ್ಶಿಪ್ ಅನ್ನುವಂಥದ್ದು ಕ್ರೆಡಿಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಎಲ್ಲರೂ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.